ಕರ್ತನ ನಾಮದಲ್ಲಿ ಶಾಲೋಮ್. ಚೆನ್ನಾಗಿದ್ದೀರಾ? ಬೈಬಲ್ ನಲ್ಲಿ ಇರುವಂತಹ ಪ್ರಾರ್ಥನೆಗಳ ಕುರಿತು ಕೆಲವು ದಿನಗಳಿಂದ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಬನ್ನಿರಿ ಎಲ್ಲರೂ ಸೇರಿ ಯೋಬನ ಪುಸ್ತಕದ ಮೊದಲನೇ ಅಧ್ಯಾಯಕ್ಕೆ ಹೋಗೋಣ. ವಚನ 1ರಿಂದ ಕೆಲವು ವಚನಗಳನ್ನು ಓದುತ್ತೇನೆ. ಊಚ್ ಎಂಬ ದೇಶದಲ್ಲಿ 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು ಇದ್ದವು. ಹಾಗೆ ಬಹುಮಂದಿ ಕೆಲಸದವರು, ಅವನಿಗೆ ಆಸ್ತಿಯು ಹೆಚ್ಚಾಗಿ ಇತ್ತು. ಆದ್ದರಿಂದ ಮೂಡಣ ದೇಶದವರಲ್ಲೆಲ್ಲ ಅವನೇ ಏನಂತೆ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿ ಇದ್ದನು. ಅವನ ಕುಮಾರರೆಲ್ಲರೂ ಒಂದೊಂದು ದಿನ, ಅಂದರೆ ಅನುದಿನ ಒಬ್ಬರನ್ನೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ಔತಣ ನಡೆಸುತ್ತಾ ಭೋಜನಕ್ಕಾಗಿ ತಮ್ಮ 3 ಅಕ್ಕ ತಂಗಿಯರನ್ನು ತಮ್ಮೊಂದಿಗೆ ಸೇರಿ ಅನ್ನಪಾನ ಸೇವಿಸಬೇಕೆನ್ನುವುದಕ್ಕಾಗಿ ಅವರನ್ನು ಕರೆಸಿಕೊಳ್ಳುತ್ತಾ ಇದ್ದರು. ಅವರವರ ಔತಣದ ಸರದಿ ಮುಗಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಪಾಪ ಮಾಡಿ ತಮ್ಮ ಹೃದಯದಲ್ಲಿ ದೇವರನ್ನು ದೂಷಿಸಿದ್ದಾರೇನೋ ಎಂದು ಯೋಚಿಸಿ ಅವರನ್ನೆಲ್ಲ ಕರೆಸಿಕೊಂಡು ಅವರನ್ನು ಶುದ್ಧಿಪಡಿಸಿ ಬೆಳಗ್ಗೆಯೇ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಾ ಇದ್ದನು. ಯೋಬನು ನಿತ್ಯವೂ ಹೀಗೆಯೇ ಮಾಡುತ್ತಾ ಇದ್ದನು. ಕೆಲವು ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ, ಜಾಗ್ರತೆಯಿಂದ ಕೇಳ್ರಿ. ಯೋಬನು ಯಥಾರ್ಥವಂತನು, ನ್ಯಾಯವಂತನು, ನೀತಿವಂತನು ಆಗಿದ್ದನು. ಕಾರಣ ಗೊತ್ತಾ? ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸುತ್ತಾನೆ. ಫಲಿತವಾಗಿ ಏನಾಯ್ತು ಗೊತ್ತಾ? ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸಿದ್ದರಿಂದ ಅವನ ಜೀವಿತದಲ್ಲಿ ಜರುಗಿದ್ದೇನೆಂದರೆ ಕೆಟ್ಟತನವನ್ನು ವಿಸರ್ಜಿಸುತ್ತಾನೆ. ಜ್ಞಾನೋಕ್ತಿಗಳ ಪುಸ್ತಕದ 8ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟ ಒಂದು ಒಳ್ಳೆ ವಚನ ನಿಮಗೆ ತೋರಿಸ್ತೇನೆ ನೋಡಿ. 13ನೇ ವಚನ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರುವುದು ಕೆಟ್ಟತನವನ್ನು ಹೇಸಿಕೊಳ್ಳುವಂತದ್ದಾಗಿದೆ. ಎಷ್ಟು ಒಳ್ಳೆದಾಗಿದೆ ನೋಡಿ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತದ್ದು. ದೇವರಂದ್ರೆ ನನಗೆ ಬಹಳ ಭಯ ಭಕ್ತಿ ಎಂಬ ಭಾವನೆ ನಿಮಗಿರುವುದಾದ್ರೆ ಏನ್ ಮಾಡ್ತೀರಿ ಗೊತ್ತಾ? ನೀವು ಪಾಪವನ್ನು ಹೇಸಿಕೊಳ್ಳುತ್ತೀರಿ. ಛೀ ಛೀ ಎಂಬ ರೀತಿಯಲ್ಲಿ ಜೀವಿಸುತ್ತೀರಿ. ಕೆಲವೊಂದು ಜನ ಹುಡುಗರು ಅವರ ಕ್ಲಾಸ್ಮೇಟ್ ಅವರನ್ನಾಗಲಿ ಅವರ ಕಲೀಗ್ ಅವರನ್ನಾಗಲಿ ಗಮನಿಸಿದಾಗ ಅವರೇನಾದ್ರೂ ಸುಂದರವಾದ ಹುಡುಗಿಯನ್ನು ಬೈಕ್ ಮೇಲೆ ಹತ್ತಿಸ್ಕೊಂಡು ಸುತ್ತಾಡಿಸುವಾಗ ಚೀಚಿ ಕೆಲಸಕ್ಕೆ ಬರ್ದವನು, ಎಷ್ಟು ಜನ ಹುಡುಗಿಯರೊಂದಿಗೆ ಆಟ ಆಡ್ತಾನವನು, ಚೀಚಿ ಎಂದು ಬಹಳ ಚೀಚಿ ಎಂದು ಹೇಳ್ತಾ ಇರ್ತಾರ ಅವರು. ಯಾಕೆ ಅವರು ಅಷ್ಟೊಂದು ಚೀಚಿ ಚೀಚಿ ಅನ್ನುತ್ತಾರೆ ಗೊತ್ತಾ? ಇವನಿಗೆ ಅಂತಹ ಹುಡುಗಿ ಸಿಗದೇ ಇರುವುದರಿಂದ, ಇವನಿಗೆ ಅಂತಹ ಹುಡುಗಿ ಸಿಗುವುದಾದ್ರೆ ಚೀಚಿ ಅನ್ನುತ್ತಾನು. ಒಂದು ವೇಳೆ ಅಂತಹ ಹುಡುಗಿ ಏನಾದ್ರೂ ಬಂದು ಐ ಲೈಕ್ ಯು, ಐ ಲವ್ ಯು ಎಂದು ಹೇಳಿದ್ರೆ ಸಾಕು, ಆಕೆ ಸುತ್ತಲೂ ಸುತ್ತಾಡ್ತಾನೆ. ಚೀಚಿ ಅನ್ನೋದಿಲ್ಲ. ಅವಾಗ ಅವನು ಛೀ ಅನ್ನೋದಿಲ್ಲ. ಉದ್ಯೋಗ ಮಾಡಬೇಕಾದಂಥವರು, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕಾದಂಥವರು, ಹೆತ್ತ ತಂದೆ ತಾಯಿಗಳಿಗೆ ಹೆಮ್ಮೆ ತರುವ ಹಾಗೆ ಜೀವಿಸುವಂಥವರು, ಈ ಯವನ ಪ್ರಾಯದಲ್ಲಿ ಈ ವಯಸ್ಸಲ್ಲಿ ಏನು ಕೆಲಸಕ್ಕೆ ಬಾರದ ಪ್ರೇಮಗಳು, ಹುಚ್ಚುಚ್ಚಾಗಿ ಮಾತಾಡಬೇಡಿ, ನಡೀರಿ ಇಲ್ಲಿಂದ ಎಂಬುದಾಗಿ ಹೇಳ್ತಾನಂತೀರಾ? ಚಿಚ್ಚಿ ಅನ್ನುತ್ತಾನ. ಅಯ್ಯೋ, ಶೋಕ್ ಮೇಲೆ ಶೋಕ್ ಮಾಡುತ್ತಾನೆ. ಬೇರೆಯವರು ತಪ್ಪು ಮಾಡುವಾಗ ನಿಮ್ಮ ಬಾಯಿಂದ ಚಿಚ್ಚಿ ಎಂಬ ಮಾತು ಬರುತ್ತೆ, ಆದರೆ ನಿಮ್ಮ ಸಂಗತಿ ಏನು? ಒಂದು ಸಾರಿ ಆಲೋಚಿಸಿ. ಬೈಬಲ್ ಹೇಳುತ್ತದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತದ್ದು ಕೆಟ್ಟತನವನ್ನು ಛೀ ಅನ್ನುವಂಥದ್ದಾಗಿದೆ. ಕೆಟ್ಟತನ ಅಂದ್ರೆ ಏನು? ನಿಮ್ಮನ್ನು ಕೆಡಿಸುವಂಥದ್ದೇ ಕೆಟ್ಟತನ ಆಗಿದೆ. ಈ ದಿನ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ನೀವು ದೇವರು ಆಶಿಸಿದಂತೆ ಜೀವಿಸಲಾರದ ಹಾಗೆ ನಿಮ್ಮನ್ನು ಕೆಡಿಸುವಂಥದ್ದೇನಾಗಿದೆ, ನಿಮ್ಮನ್ನು ಹಾಳು ಮಾಡುವಂಥದ್ದೇನೆಂದು ನಿಮಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನು ಅಪವಿತ್ರಗೊಳಿಸುವುದೇನೆಂದು ನಿಮಗೆ ಚೆನ್ನಾಗಿ ಗೊತ್ತು. ಅದನ್ನು ನೀವು ಛೀ ಎಂದು ಯಾವ ದಿನ ನೀವು ಹೇಳುತ್ತೀರೋ ಆ ದಿನ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವಾದಂತಹ ಪ್ರಾರಂಭವನ್ನು ನೀವು ನೋಡ್ತೀರಿ. ಈ ದಿನ ಹೊರಗೆ ಮಾತ್ರ ಪಾಪಕ್ಕೆ ಛೀ ಅಂದ್ರೂ ಕೂಡ ಒಳಗಡೆ ಮಾತ್ರ ಛೀ ಅನ್ನುತ್ತೇವೋ? ಇಲ್ಲ, ಅವಕಾಶಕ್ಕಾಗಿ ಕಾದಿರುತ್ತೇವೆ. ಅದೇ ವಾಸ್ತವ. ಬೈಬಲ್ ಹೇಳ್ತದೆ, ಯೆಹೋವನಲ್ಲಿ ಭಯಭಕ್ತಿಯಿಂದಿರುವಂತದ್ದು ಕೆಟ್ಟತನವನ್ನು ಹೇಸಿಕೊಳ್ಳುವಂತದ್ದಾಗಿದೆ.
ನನ್ನ ಹೃದಯದಲ್ಲಿ ಪಾಪದ ಮೇಲೆ ನಾನು ಲಕ್ಷ್ಯವಿಡುವುದಾದರೆ ಯೆಹೋವನು ನನ್ನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂದು ಬೈಬಲ್ ಹೇಳುತ್ತದೆ. ಪಾಪ ಮಾಡಿದಾಗ ಎಂದು ಹೇಳುವುದಿಲ್ಲ. ದಾವೀದನು ಪಾಪದ ಮೇಲೆ ಲಕ್ಷ್ಯವಿಡುವುದಾದರೆ, ಪಾಪದ ಮೇಲೆ ನನಗೆ ಸ್ವಲ್ಪ ಏನಾದ್ರೂ ಇಷ್ಟ ಇದ್ರೂ ಕೂಡ ದೇವ್ರು ನನ್ನ ಪ್ರಾರ್ಥನೆ ಕೇಳುವುದಿಲ್ಲ ಅನ್ನುತ್ತಾನೆ. ನಮ್ಮಲ್ಲಿ ಅನೇಕರಿಗಿರುವ ಅಭಿಪ್ರಾಯವೇನೆಂದರೆ, ನಾವು ಪಾಪ ಮಾಡುವಾಗ ಮಾತ್ರ ಆ ಪಾಪ ನಮಗೂ ದೇವರಿಗೂ ಅಡ್ಡ ಬರುತ್ತದೆ ಎಂಬ ಭಾವನೆ ಇದೆ. ನಾವು ಪಾಪವನ್ನು ನೋಡುವಾಗಲೇ ನಮಗೂ ದೇವರಿಗೂ ಮಧ್ಯ ಆ ಪಾಪಿಷ್ಟ ದೃಶ್ಯಗಳು, ಆ ಪಾಪಿಷ್ಟ ನೋಟಗಳು ಅಡ್ಡ ಬರುತ್ತವೆ ಎಂಬ ಭಾವನೆ ಇದೆ. ಆದರೆ ಬೈಬಲ್ ಹೇಳುತ್ತದೆ, ನೀವು ನೋಡದೇ ಇರಬಹುದು, ಆ ಪಾಪ ಮಾಡದೇ ಇರಬಹುದು, ಅದರ ವಿಷಯದಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಸ್ವಲ್ಪ ಏನಾದರೂ ಆಸೆ ಇರುವುದಾದ್ರೆ ಸಾಕು, ಸ್ವಲ್ಪ ಏನಾದ್ರೂ ಇಷ್ಟ ಇದ್ರೆ ಸಾಕು, ಅದು ನಿಮಗೂ ನಿಮ್ಮ ದೇವರಿಗೂ ಮಧ್ಯ ಅಡೆತಡೆಯಾಗಿ ಬರುತ್ತೆ. ಅರ್ಥವಾಯ್ತಾ? ಅಂದರೆ ನೀವು ಯಾವುದೇ ಪಾಪ ಮಾಡದೇ ಇದ್ರು ಕೂಡ, ಯಾವುದೇ ಪಾಪಿಷ್ಟ ದೃಶ್ಯ ನೋಡದೇ ಇದ್ರು, ಅವುಗಳ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಏನಾದ್ರೂ ನಿಮಗಿದ್ರೆ ಸಾಕು, ನಿಮಗೆ ಬರಬೇಕಾದ ಉತ್ತರ ಬರಲ್ಲ. ಅದೇ ಬೈಬಲಿನ ಸಾರಾಂಶ ಆಗಿದೆ. ಯೋಬನು ಈಗ ತಾನೇ ಹೇಳಿದೆನಲ್ಲವೇ, ಯಥಾರ್ಥವಂತನಾಗಿದ್ದನು, ಒಬ್ಬ ನ್ಯಾಯವಂತನಾಗಿದ್ದನು, ಒಬ್ಬ ನೀತಿವಂತನಾಗಿದ್ದನು. ಹೇಗೆ ನೀತಿವಂತನು, ನ್ಯಾಯವಂತನು, ಯಥಾರ್ಥವಂತನಾದನು ಗೊತ್ತಾ? ಅವನು ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವನಾಗಿ ಜೀವಿಸಿರುವುದರಿಂದ ಅವನನ್ನು ಹಾಳು ಮಾಡಿ ಕೆಡಿಸುವಂತಹ ಪ್ರತಿಯೊಂದು ಕೆಟ್ಟತನವನ್ನು ದೂರ ಮಾಡಿಕೊಳ್ತಾನೆ. ಫಲಿತವಾಗಿ ಅವನು ನೀತಿಯಿಂದ ಜೀವಿಸುತ್ತಾನೆ. ಅಂದರೆ ನಿಮ್ಮನ್ನು ಹಾಳು ಮಾಡುವಂತಹ, ನಿಮ್ಮನ್ನು ಅಪವಿತ್ರಗೊಳಿಸುವಂತಹ ಸ್ಥಳ ಆಗಿರಬಹುದು, ಸ್ನೇಹ ಆಗಿರಬಹುದು, ಬೇರೆ ಏನೇ ಆಗಿರಬಹುದು, ನಿಮ್ಮ ಜೀವಿತದಲ್ಲಿ ಅದು ಇರುವವರೆಗೂ ನೀವು ದೇವರ ಆಜ್ಞೆಗಳನ್ನು ಕೈಕೊಳ್ಳುವ ಚಾನ್ಸ್ ಇರೋದಿಲ್ಲ. ಅದಕ್ಕೆ ಅಲ್ಲವೋ ಅಬ್ರಹಾಮನಿಗೆ ದೇವರು ಮಾತಾಡಿ ಹೇಳ್ತಾರೆ, ಅಬ್ರಹಾಮನೇ, ನಿನ್ನ ಸ್ವದೇಶದಿಂದಲೂ, ನಿನ್ನ ತಂದೆಯ ಮನೆಯಿಂದಲೂ, ನಿನ್ನ ಬಂಧು ಬಳಗದಿಂದಲೂ ನೀನು ಬೇರೆಯಾಗಿ ನಾನು ತೋರಿಸುವಂತಹ ದೇಶಕ್ಕೆ ಹೊರಟು ಹೋಗು ಅನ್ನುತ್ತಾರೆ. ನಾನು ನಿನ್ನನ್ನು ಆಶೀರ್ವದಿಸಬೇಕು ಎಂದು ನೀನು ಆಶಿಸುವುದಾದ್ರೆ ಒಂದು ಕಂಡೀಷನ್ ಇದೆ. ಯಾವುದು ಆ ಕಂಡೀಷನ್? ಸೆಪರೇಷನ್. ನೀನು ಪ್ರತ್ಯೇಕಗೊಳ್ಳಬೇಕು. ಎಲ್ಲಿಂದ? ಫ್ರಮ್ ಪೀಪಲ್. ಎಲ್ಲಿಂದ? ಫ್ರಮ್ ಪ್ಲೇಸಸ್. ಎಲ್ಲಿಂದ? ಫ್ರಮ್ ಪ್ರಾಕ್ಟೀಸಸ್. ಪಾಪಿಷ್ಟ ಪ್ರಜೆಗಳಿಂದ, ಪಾಪಿಷ್ಟ ಪದ್ಧತಿಗಳಿಂದ, ಪಾಪಿಷ್ಟ ಪ್ರಾಂತ್ಯಗಳಿಂದ ನೀನು ಬೇರ್ಪಡಬೇಕು. ನೀನು ಪಾಪಿಷ್ಟ ಪ್ರಾಂತ್ಯದಿಂದ ಬೇರ್ಪಡದಿದ್ದರೆ, ಪಾಪಿಷ್ಟ ಪದ್ಧತಿಗಳಿಂದಲೂ ಬೇರ್ಪಡದಿದ್ದರೆ, ಪಾಪಿಷ್ಟ ಪ್ರಜೆಗಳಿಂದಲೂ ನೀನು ಬೇರ್ಪಡದಿದ್ದರೆ ನಾನು ನಿನ್ನನ್ನು ಆಶೀರ್ವದಿಸಲಾರೆ. ಅಬ್ರಹಾಮನೇ, ಆಶೀರ್ವದಿಸಲಾರೆ. ಸಹೋದರ ಸಹೋದರಿಯರೇ, ಕೇಳ್ತಿದ್ದೀರಾ? ಈ ದಿನಕ್ಕೂ ಕೂಡ ಪಾಪಿಷ್ಟ ಪ್ರಜೆಗಳು ಅಂದ್ರೆ ಪಾಪಿಷ್ಟ ಸ್ನೇಹಿತರಾಗಿದ್ದಾರೆ, ಸ್ನೇಹಗಳಾಗಿವೆ. ನಿಮ್ಮ ಜೊತೆ ಇನ್ನೂ ಇರುವುದಾದರೆ ನಿಮ್ಮನ್ನು ದೇವರು ಆಶೀರ್ವದಿಸುವುದು ಅಷ್ಟು ಸುಲಭ ಇಲ್ಲ. ಪಾಪಿಷ್ಟ ಪ್ರಾಂತ್ಯಗಳಿಗೆ ನೀವು ಇನ್ನೂ ಅಟ್ಯಾಚ್ ಆಗಿರುವುದಾದ್ರೆ, ಆ ಪಾಪಿಷ್ಟ ಪ್ರಾಂತ್ಯಗಳಲ್ಲಿ ಇನ್ನೂ ನೀವು ಸುತ್ತಾಡುತ್ತಾ ಇರುವುದಾದರೆ, ಆ ಪಾಪಿಷ್ಟ ಪ್ರಾಂತ್ಯಗಳಿಗೆ ನೀವು ಇನ್ನೂ ಹೋಗ್ತಾ ಇರುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸಲು ಸಾಧ್ಯವಿಲ್ಲ. ಪಾಪಿಷ್ಟ ಪದ್ಧತಿಗಳು, ಪಾಪಿಷ್ಟ ಪ್ರಾಕ್ಟೀಸಸ್, ಪಾಪಿಷ್ಟ ಚಟಗಳು ನಿಮ್ಮೊಳಗೆ ಇನ್ನೂ ಬದುಕಿರುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸಲು ಸಾಧ್ಯವೇ ಇಲ್ಲ. ಈ ದಿನ ದೇವರು ಯಾಕೆ ನನ್ನನ್ನು ಆಶೀರ್ವದಿಸ್ತಾ ಇಲ್ಲ? ಯಾಕೆ ದೇವರು ನನ್ನ ಪ್ರಾರ್ಥನೆ ಲಾಲಿಸುತ್ತಾ ಇಲ್ಲ? ಯಾಕೆ ದೇವರು ನನ್ನ ಪ್ರಾರ್ಥನೆಗೆ ಉತ್ತರಿಸ್ತಾ ಇಲ್ಲ ಎಂಬ ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದು ಸಾರಿ ನಿಮ್ಮಷ್ಟಕ್ಕೆ ನೀವೇ ಈ ಕೋಣೆಯಲ್ಲಿ ಪರೀಕ್ಷಿಸಿಕೊಂಡು ನೋಡಿ. ದೇವರಿಗಿಷ್ಟವಿಲ್ಲದ ಕೆಲಸವಾಗಲಿ, ದೇವರಿಗಿಷ್ಟವಿಲ್ಲದ ಪ್ರಾಂತ್ಯವಾಗಲಿ, ದೇವರಿಗಿಷ್ಟವಿಲ್ಲದಂತಹ ಪರ್ಸನ್ ಆಗಲಿ ನಿಮ್ಮ ಜೀವಿತದಲ್ಲಿದ್ದಾನೋ, ಇದ್ದಾಳೋ? ಆಲೋಚಿಸಿ ನೋಡಿ, ವಾಸ್ತವ ಗ್ರಹಿಸಿಕೊಳ್ಳಿ, ಅದನ್ನು ಬೇರ್ಪಡಿಸಿಕೊಳ್ಳಿ, ಸೆಪರೇಟ್ ಮಾಡಿಕೊಳ್ಳಿ. ಯೋಬನು ತನ್ನ ಜೀವಿತದಲ್ಲಿ ಅವನು ಯೆಹೋವನಲ್ಲಿ ಭಯವೂ ಭಕ್ತಿಯೂ ಉಳ್ಳವನಾಗಿ ದೇವರಿಗೆ ಇಷ್ಟವಿಲ್ಲದ ಸಮಸ್ತವನ್ನು ಏನ್ ಮಾಡಿದ? ಹೇಸಿಕೊಂಡ, ವಿಸರ್ಜಿಸಿ ಬಿಡುತ್ತಾನೆ, ತೊಲಗಿಸಿ ಬಿಡುತ್ತಾನೆ, ಚೀಚಿ ಅನ್ನುತ್ತಾನೆ. ಹಾಗೆ ಅನ್ನುವಾಗ ಏನ್ ಜರುಗುತ್ತೆ ಬೈಬಲ್ ನಲ್ಲಿದೆ ನೋಡೋಣ ಬನ್ನಿ. 13ನೇ ವಚನ ಮತ್ತೊಂದು ಸಾರಿ ಓದುತ್ತಿದ್ದೇನೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತದ್ದು ಕೆಟ್ಟತನವನ್ನು ಹೇಸಿಕೊಳ್ಳುವಂತದ್ದಾಗಿದೆ. ಯಾವುದು ಆ ಕೆಟ್ಟತನ? ಬಹಳ ವಿಧವಾಗಿವೆ, ಆದರೆ ಕೆಲವೊಂದು ಸ್ಯಾಂಪಲ್ಸ್ ಮಾತ್ರವೇ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಯಾವುದು ಆ ಸ್ಯಾಂಪಲ್ಸ್ ನೋಡೋಣ ಬನ್ನಿ. ಕೆಟ್ಟತನವನ್ನು ಹೇಸಿಕೊಳ್ಳುವಂತದ್ದಾಗಿದೆ, ಗರ್ವವನ್ನು. ಸ್ಟಾರ್ಟಿಂಗ್ ಏನ್ ಕಾಣಿಸ್ತಾ ಇದೆ? ಏನಿದೆ ಅಲ್ಲಿ? ಸ್ಟಾರ್ಟಿಂಗ್ ಅಲ್ಲೇ ಏನಿದೆ ಅಲ್ಲಿ? ಗರ್ವ ಇದೆ. ನಾಶನಕ್ಕಿಂತ ಮುಂಚೆ ವ್ಯಭಿಚಾರ ಹೋಗುತ್ತದೆ ಎಂಬುದಾಗಿ ಬೈಬಲ್ ನಲ್ಲಿ ಇದೆಯೋ? ಇದೆ ಅಂತೀರಾ?
ಇಲ್ಲವೋ? ಮತ್ತೇನಿದೆ? ನಾಶನಕ್ಕೆ ಮುಂಚೆ ಗರ್ವ ಹೋಗುವುದು ಎಂದು ಹೇಳುತ್ತದೆ. ಒಬ್ಬ ವ್ಯಕ್ತಿ ವ್ಯಭಿಚಾರಿಯಾಗಿರುವುದಾದ್ರೆ ತಕ್ಷಣವೇ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ ಕಳ್ಳನಾಗಿರುವುದಾದ್ರೆ ತಕ್ಷಣವೇ ಸಾಧಾರಣವಾಗಿ ಗೊತ್ತಾಗುತ್ತೆ ಕಳ್ಳನೆಂದು. ಮೋಸಗಾರನಾಗಿರುವುದಾದ್ರೆ ಮೋಸಗಾರನೆಂದು ತಕ್ಷಣ ಗೊತ್ತಾಗುತ್ತೆ. ಆದರೆ ಗರ್ವ ಎನ್ನುವಂಥದ್ದು ಒಳಗೆ ಇರುತ್ತೆ, ಆದರೆ ಅದು ಹೊರಗೆ ಕಾಣಿಸಿಕೊಳ್ಳಲಾರದ ಹಾಗಿರುತ್ತೆ. C.S. ಲೂಯಿಸ್ ಎನ್ನುವಂತಹ ಒಬ್ಬ ದೈವ ಭಕ್ತನು ಇಂಗ್ಲೆಂಡ್ ದೇಶದಲ್ಲಿ ಇರ್ತಾ ಇದ್ರು. ಅವರಿಗೆ ಗೊತ್ತಾಗಲಾರದ ರೀತಿಯಲ್ಲಿ ಗರ್ವ ಅವರೊಳಗಿತ್ತು. ತಮ್ಮ ಸ್ನೇಹಿತನ ಬಳಿಗೆ ಬಂದು, ನನ್ನೊಳಗೆ ಇರುವ ಲೋಪ ಏನೆಂದು ಹೇಳು, ಯಾಕೆಂದರೆ ಸ್ನೇಹಿತನಾಗಿರುವುದರಿಂದ ನನ್ನ ಲೋಪ ಏನೆಂಬುದಾಗಿ ನಿನಗೆ ಗೊತ್ತಾಗುತ್ತದೆ ಅಲ್ಲವೋ? ನನ್ನಲ್ಲಿರುವ ಲೋಪ ಏನೆಂದು ನನಗೆ ತಿಳಿಯಪಡಿಸು, ಅದನ್ನು ನಾನು ಸರಿಪಡಿಸಿಕೊಳ್ಳಲು ಆಶಿಸುತ್ತಿದ್ದೇನೆ ಅನ್ನುತ್ತಾರೆ. ಆಗ ಸ್ನೇಹಿತನು ಹೇಳಿದ್ದೇನೆಂದರೆ, ನಿನ್ನೊಳಗೆ ನಾನು ಕಂಡಿರುವ ಲೋಪ ಏನೆಂದರೆ ಗರ್ವ ಆಗಿದೆ ಅಂದ ಕೂಡಲೇ ಏನಂದೆ? ಮತ್ತೊಮ್ಮೆ ಹೇಳು. ಹೌದು, ನಿನಗೆ ಗರ್ವ ಹೆಚ್ಚಂದ್ರೆ ಸುಮ್ನಿರು. ನನಗೆಲ್ಲಿದೆ ಗರ್ವ? ಗರ್ವಿಷ್ಠನಿಗೆ ನೀವು ಯಾವತ್ತೇ ಈ ಪ್ರಶ್ನೆ ಕೇಳೋಡಿ, ನಿನಗೆ ಸ್ವಲ್ಪ ಗರ್ವ ಹೆಚ್ಚಲ್ಲವೋ? ನಾನು ಗರ್ವಿಷ್ಠನು? ಸ್ವಲ್ಪವೂ ಕೂಡ ಗರ್ವ ಇಲ್ಲ ನನಗೆ. ಅದೇ ಗರ್ವ ಆಗಿರುತ್ತೆ. ಸೊ C.S. ಲೂಯಿಸ್ಗೆ ಅವರ ಫ್ರೆಂಡ್ ಹೇಳ್ತಾರೆ, ನಿನಗೆ ಸ್ವಲ್ಪ ಗರ್ವ ಹೆಚ್ಚಿದೆ ಎಂದು. ಅದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದಾಗ, ನನಗೆ ಗರ್ವ ಇದೆಯೋ? ನೋಡು, ನನಗೆ ಗರ್ವ ಇಲ್ಲ ಎಂದು ನಾನು ನಿರೂಪಿಸುತ್ತೇನೆ. ಹೇಗೆಂದರೆ, ನಾನು ನನ್ನ ಕೊರಳಿಗೆ ಒಂದು ಚಿಕ್ಕ ಬೋರ್ಡ್ ಹಾಕಿಕೊಳ್ತೇನೆ, ಒಂದು ಹಲ್ಲಿಗೆ ಹಾಕಿಕೊಳ್ತೇನೆ. ಏನೆಂದು? ನಾನು ಮನುಷ್ಯನಲ್ಲ, ನಾನು ಕತ್ತೆಯಾಗಿದ್ದೇನೆ ಎಂಬ ಹಲಿಗೆ ಹಾಕಿಕೊಂಡು ನಮ್ಮ ಪಟ್ಟಣ ಸುತ್ತಲೂ ತಿರುಗಾಡಿ ಬರುತ್ತೇನೆ. ನಿಜವೋ? ನಿನಗೆ ನಿರೂಪಿಸುತ್ತೇನೆ. ಏನೆಂದು? ನನಗೆ ಗರ್ವ ಇಲ್ಲ ಎಂದು. ಸರಿ, ನೋಡೋಣ ಬಾ. ಹೇಳದಂತೆ ಮಾಡ್ದ ಪ್ರಿಯರೇ. C.S. ಲೂಯಿಸ್ ಎನ್ನುವಂತಹ ವ್ಯಕ್ತಿ ಒಬ್ಬ ಆತ್ಮೀಕನು ತನ್ನ ಕೊರಳಲ್ಲಿ ಒಂದು ಹಲಿಗೆ ಬರ್ಕೊಂಡು, ಆ ಹಲಿಗೆ ಮೇಲೆ ಬರ್ಕೊಂಡ, ನಾನು ಮನುಷ್ಯನಲ್ಲ, ನಾನೊಬ್ಬ ಕತ್ತೆ ಎಂದು ಕೊರಳಿಗೆ ಹಾಕಿಕೊಂಡು ಪಟ್ಟಣವೆಲ್ಲ ಸುತ್ತಾಡಿ ಬಂದ್ರು ಪ್ರಿಯರೇ. ಫ್ರೆಂಡ್ಗೆ ಆಶ್ಚರ್ಯವೆನಿಸಿತು. ಹಲೋ, ಏನನ್ನುತ್ತಿ? ಇವಾಗೇನನ್ನುತ್ತಿ? ಆಗ ಸ್ನೇಹಿತ ಏನೋ ಅನ್ನಲಿಲ್ಲ. ಈಗ ಅರ್ಥವಾಯ್ತಾ? ನನ್ನ ಹಾಗೆ ಈ ರೀತಿಯಾಗಿ ಕೊರಳಿಗೆ ಹಲಿಗೆ ಹಾಕಿಕೊಂಡು, ನಾನು ಮನುಷ್ಯನಲ್ಲ ಕತ್ತೆಯಾಗಿದ್ದೇನೆ ಎಂದು ಬರೆದುಕೊಂಡು ಈ ಪಟ್ಟಣ ಪೂರ್ತಿಯಾಗಿ ತಿರುಗಾಡಿ ಬರುವಂಥವನು ಯಾರಾದರೂ ಇರುವುದಾದರೆ ಕೇವಲ C.S. ಲೂಯಿಸ್ ಒಬ್ಬನೇ. ಅರ್ಥವಾಯ್ತಾ ನಿನಗೆ? ಅಂದರೆ ಅರ್ಥವೇನು? ಇದಕ್ಕೇನನ್ಬೇಕು? ಆಗ ಸ್ನೇಹಿತ ಹೇಳ್ತಾನೆ, ಇದೇ ಕಣೋ ನಿನಗೆ ಸ್ವಲ್ಪ ಹೆಚ್ಚಿದೆ ಅನ್ನುತ್ತಾನೆ. ಇದೇ ನಿನಗಿರೋ ಮಾಯ ರೋಗ. ತಗ್ಗಿಸಿಕೊಂಡ್ರೂ ಕೂಡ ನನ್ನಷ್ಟು ತಗ್ಗಿಸಿಕೊಳ್ಳುವವನು ಈ ಲೋಕದಲ್ಲಿ ಬೇರೆ ಯಾರು ಇಲ್ಲ ಅನ್ನುತ್ತಾನೆ. ಅದೇ ಗರ್ವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿ. ನಿಮಗೆ ಗೊತ್ತಾಗಲಾರದ ಹಾಗೆ ನಿಮ್ಮನ್ನು ನಾಶ ಮಾಡುವ ಒಂದು ಗುಣವಿದೆ. ಆ ಗುಣ ಯಾವುದು ಗೊತ್ತಾ? ಗರ್ವ. ನೀವು ಅಂದುಕೊಳ್ತೀರಿ ನನಗೆ ಗರ್ವ ಇಲ್ಲವೆಂದು. ನಿಮಗೆ ಗರ್ವ ಇದೆಯೋ ಇಲ್ಲವೋ ಎಂದು ಹೇಳುವುದು ಬಹಳ ಸಿಂಪಲ್. ನಿಮ್ಗೆ ಯಾರಾದ್ರೂ ಸ್ವಲ್ಪ ಕೀಳಾಗಿ ಮಾತಾಡುವಾಗ ಅವಾಗ ಗೊತ್ತಾಗುತ್ತೆ. ಏನು ಹೇಳ್ರಿ? ಅಷ್ಟ್ಯಾಕೆ ಪ್ರಿಯರೇ, ನೀವು M.Com ಓದುತ್ತೀರಿ, ನಿಮ್ಮ ಫ್ರೆಂಡ್ ಏನೋ ಬೇರೆ ಫ್ರೆಂಡ್ಗೆ ನಿಮ್ಮನ್ನು ಪರಿಚಯಿಸುತ್ತಾ, ಇವ್ರು ನನ್ನ ಫ್ರೆಂಡ್ B.Com ಓದಿದ್ದಾರೆ, ಏಯ್ ಕೆಲ್ಸಕ್ಕೆ ಬರ್ದವನೆ B.Com ಅಲ್ಲ M.Com ಓದಿದ್ದೇನೆ ಎಂದು ಹೇಳ್ತೀರಲ್ಲವೋ? ಅದೇ ಗರ್ವ. ಒಂದು ಸ್ವಲ್ಪ ಡಿಗ್ರಿ ಬಗ್ಗೆ ಕಡಿಮೆಯಾಗಿ ಮಾತಾಡಿದ್ರೆ ಸಾಕು, ಉಕ್ಕಿ ಉಕ್ಕಿ ಬರುತ್ತೆ ಅಲ್ಲವೋ? ಅದೇ ಗರ್ವ ಆಗಿದೆ. ಯಾರಾದ್ರೂ ಸ್ವಲ್ಪ ನಮ್ಮ ಬಗ್ಗೆ ಕಡಿಮೆಯಾಗಿ ಮಾತಾಡುವಾಗ, ತಪ್ಪಾಗಿ ಮಾತಾಡುವಾಗ ಒಳಗಡೆ ತಕ್ಷಣವೇ ಉಬ್ಬಿಕೊಂಡು ಬರುತ್ತೆ ಅಲ್ಲವೇ ಆ ಕೋಪ? ಅದಕ್ಕೆ ಕಾರಣ ಗರ್ವ ಆಗಿದೆ. ನೀವು ಮಾಡದ ಅಪರಾಧಕ್ಕೆ ಏನಾದ್ರೂ ಒಂದು ಮಾತಾಡಿದ್ರೆ ತಕ್ಷಣ ಸಿಟ್ಟಾಗ್ತೀರಲ್ಲವೇ? ಅದೇ ಗರ್ವ ಆಗಿದೆ. ದಯವಿಟ್ಟು ಗಮನಿಸಿ. ಇದು ಸಾಧಾರಣವಾಗಿ ದೇವರಿಂದ ನಿಮ್ಮನ್ನು ದೂರ ಮಾಡುವಂತಹ ಒಂದು ಭಯಂಕರವಾದ ಲಕ್ಷಣವಾಗಿದೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವಂತದ್ದು ಏನಂತೆ? ಕೆಟ್ಟತನವನ್ನು ಹೇಸಿಕೊಳ್ಳುವಂತದ್ದಾಗಿದೆ. ಆ ಕೆಟ್ಟತನದಲ್ಲಿರುವಂತಹ ಫಸ್ಟ್ ಪ್ಲೇಸ್ ಏನು ಗೊತ್ತಾ? ಏನಾಗಿದೆ ಗೊತ್ತಾ? ಗರ್ವ ಆಗಿದೆ. ಈ ದಿನ ಈ ವಾಕ್ಯ ಕೇಳುವ ನಿಮ್ಮೆಲ್ಲರಲ್ಲಿಯೂ, ವಾಕ್ಯ ಸಾರುವ ನನ್ನಲ್ಲಿಯೂ ಎಲ್ಲೋ ಒಂದು ಕಡೆ ನಮಗ್ ಗೊತ್ತಾಗಲಾರದೆ ಏನಿರುತ್ತೆ ಹೇಳಿ? ಗರ್ವ ಎನ್ನುವಂಥದ್ದು ನಿವಾಸಿಸುತ್ತಲೇ ಇರುತ್ತೆ. ಅದನ್ನು ನಾವು ಗುರುತಿಸಿ ತಕ್ಷಣವೇ ಅದನ್ನು ನಾವು ಕಂಟ್ರೋಲ್ ಮಾಡದೇ ಇರುವುದಾದರೆ ಅದೇ ನಮ್ಮನ್ನು ಅಡಗಿಸಿ ಬಿಡುತ್ತೆ ಎಂಬ ಸತ್ಯ ಮರೆಯಬೇಡಿ. ಮೊದಲನೇದು ಗರ್ವ ಆಗಿದೆ. ಸಾಧಾರಣವಾಗಿ ಗರ್ವ ಇರುವವನಿಗೆ ಅಹಂಕಾರ ಇರುತ್ತೆ. ಅಹಂಕಾರ ಇದ್ರೆ ಗರ್ವ ಇರುತ್ತೆ. ಗರ್ವ ಅಹಂಕಾರ ಇವೆರಡು ಸಾಧಾರಣವಾಗಿ ಒಟ್ಟಿಗೆ ಇರ್ತವೆ.
ಗರ್ವ, ಅಹಂಕಾರ, ದುರ್ಮಾರ್ಗತನ, ಕುಟಿಲವಾದ ಮಾತುಗಳು ದೇವರು ಹೇಳ್ತಾರೆ ನನಗೆ ಅಸಹ್ಯವೆಂದು. ಕುಟಿಲವಾದ ಮಾತುಗಳಂದ್ರೆ ಇಲ್ಲಿ ಒಂದು ತರ ಮಾತಾಡ್ತಾರೆ, ಇನ್ನೊಂದು ಕಡೆ ಇನ್ನೊಂದು ತರ ಮಾತಾಡ್ತಾರೆ. ಒಬ್ಬ ವ್ಯಕ್ತಿಯ ಕುರಿತು ಇಲ್ಲಿ ಒಂದು ತರ ಮಾತಾಡಿದ್ರೆ ಇನ್ನೊಂದು ಕಡೆ ಇನ್ನೊಂದು ತರ ಮಾತಾಡ್ತಾರೆ. ಅಂದರೆ ನಿಮ್ಮ ಮಾತುಗಳಲ್ಲಿ ಸ್ಥಿರತೆ ಇರೋದಿಲ್ಲ, ಒಂದೇ ತರ ಇರಲ್ಲ, ಬಹಳ ಕುಟಿಲವಾಗಿರ್ತವೆ. ಅಹಂಕಾರ, ಗರ್ವ ಮತ್ತು ದುರ್ಮಾರ್ಗತನ ಇವೆಲ್ಲವುಗಳು ಕೂಡ ದೇವರಿಗೂ ನಿಮಗೂ ಮಧ್ಯ ಅಡ್ಡ ಗೋಡೆಯಂತೆ ಬರುವಂತಹ ಅಡೆತಡೆಗಳಾಗಿವೆ. ಸ್ಯಾಂಪಲ್ ಲಿಸ್ಟ್ ಕೊಟ್ಟಿದ್ದಾನೆ ಅಷ್ಟೇ. ಆದರೆ ಒಂದು ವೇಳೆ ನಾವು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದಾದರೆ, ಈಗ ತಾನೇ ಹೇಳಿದೇನಲ್ಲವೇ, ಯೋಬನು ಒಬ್ಬ ಯಥಾರ್ಥವಂತನಾಗಿದ್ದನು, ಒಬ್ಬ ನ್ಯಾಯವಂತನಾಗಿದ್ದನು, ಒಬ್ಬ ನೀತಿವಂತನಾಗಿದ್ದನು, ಒಬ್ಬ ಐಶ್ವರ್ಯವಂತನಾಗಿದ್ದನು. ಹೇಗೆ ಬಂತು ಅವನಿಗೆ ಆ ಐಶ್ವರ್ಯ? ಬೈಬಲ್ನಲ್ಲಿದೆ. ಹೇಗೆಂದು ನೋಡೋಣ ಬನ್ನಿ. ಜ್ಞಾನೋಕ್ತಿಗಳು 8:17. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ನನ್ನನ್ನು ಆತುರದಿಂದ ಹುಡುಕುವಂತವರು ನನ್ನನ್ನು ಕಂಡುಕೊಳ್ತಾರೆ. ರೈಟ್? ಐಶ್ವರ್ಯ, ಘನತೆಯು, ಸ್ಥಿರವಾದ ಸಂಪತ್ತು, ನೀತಿಯು ನನ್ನಲ್ಲಿ ಇರುತ್ತವೆ. ನಮ್ಮಲ್ಲಿ ಎಷ್ಟು ಜನರಿಗೆ ಸ್ಥಿರತೆ ಬೇಕೆಂದು ಒಮ್ಮೆ ಕೈ ತೋರಿಸ್ತೀರಾ? ನಮಗೆ ಸ್ಥಿರತೆ ಬೇಕೆನ್ನುವಂತವರು ಆತ್ಮಿಕತೆಯಲ್ಲಾಗಿರ್ಬೋದು, ಆರ್ಥಿಕ ವ್ಯವಸ್ಥೆಯಲ್ಲಾಗಿರ್ಬೋದು, ಎಲ್ಲಾ ವಿಷಯಗಳಲ್ಲಿ ನಮಗೆ ಸ್ಥಿರತೆ ಬೇಕೆನ್ನುವಂತವರು ಒಮ್ಮೆ ಕೈ ಎತ್ತಿ ತೋರಿಸುವೀರಾ? ಹಾಗಾದ್ರೆ ದೇವರು ಹೇಳ್ತಾರೆ, ಆ ಸ್ಥಿರತೆಯ ತತ್ವವು ನನ್ನಲ್ಲಿಯೇ ಇದೆ ಎಂದು. ಐಶ್ವರ್ಯವು ನನ್ನಲ್ಲಿ ಇದೆ ಅನ್ನುತ್ತಾರೆ, ಘನತೆ ನನ್ನಲ್ಲಿ ಇದೆ ಅನ್ನುತ್ತಾರೆ, ಸಂಪತ್ತು ನನ್ನಲ್ಲಿ ಇದೆ ಅನ್ನುತ್ತಾರೆ, ನೀತಿ ನನ್ನಲ್ಲಿ ಇದೆ ಅನ್ನುತ್ತಾರೆ. ಇವೆಲ್ಲವುಗಳನ್ನು ಕೂಡ ನಾನು ನಿಮಗೆ ಕೊಡ್ತೇನೆ. ಇವೆಲ್ಲವುಗಳನ್ನು ಕೂಡ ನಾನು ನಿಮಗೆ ಕೊಡ್ತೇನೆ. ಯಾವಾಗ ಕೊಡ್ತಾರೆ? ಕೆಟ್ಟತನವನ್ನು ಹೇಸಿಕೊಳ್ಳುವಾಗ, ನೀತಿಯಿಂದ ಜೀವಿಸುವಾಗ. 21ನೇ ವಚನ ನೋಡಿ. ನನ್ನನ್ನು ಪ್ರೀತಿಸುವಂತವರಿಗೆ ಆಸ್ತಿವಂತರನ್ನಾಗಿ ಮಾಡುವೆನು. ಅವರ ನಿಧಿಗಳನ್ನು ದೇವರೇನ್ ಮಾಡ್ತಾರಂತೆ? ತುಂಬಿಸುತ್ತಾರಂತೆ. ನನ್ನನ್ನು ಪ್ರೀತಿಸುವಂತವರಿಗೆ ನಾನು ಆಸ್ತಿವಂತರನ್ನಾಗಿ ಮಾಡ್ತೇನೆ. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳಿ. ನಾವು ದೇವರನ್ನು ಪ್ರೀತಿಸಿದ್ರೆ ಏನ್ ಮಾಡ್ತೇವೆ? ಆತನ ಮಾತು ಕೇಳ್ತೇವೆ, ಆತನ ಮಾತಿಗೆ ವಿಧೇಯರಾಗ್ತೇವೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೇವೆ. ಅದನ್ನೇ ದೇವರು ಕೋರುತ್ತಿದ್ದಾರೆ. ನೀವು ನನ್ನನ್ನು ಪ್ರೀತಿಸಿರಿ, ನನ್ನ ಮಾತು ಕೈಕೊಂಡು ನಡೆಯಿರಿ, ನಾನು ಹೇಳಿದಂತೆಯೇ ಮಾಡಿರಿ, ನಿಮ್ಗೆ ಏನೆಲ್ಲ ಬೇಕೋ ಅದನ್ನು ಬೇಡಿಕೊಳ್ಳಿರಿ, ನಾನು ನಿಮಗೆ ಕೊಡ್ತೇನೆ. ಸ್ಥಿರವಾದ ಆದಾಯ ಕೊಡ್ತೇನೆ, ನಿಮಗೆ ಬೇಕಾದಂತಹ ನೀತಿಯುಕ್ತವಾದ ಜೀವಿತ ಕೊಡ್ತೇನೆ, ಸಂಪತ್ತನ್ನು ಕೊಡ್ತೇನೆ, ಐಶ್ವರ್ಯವನ್ನು ಕೊಡ್ತೇನೆ, ಘನತೆಯನ್ನು ಕೂಡ ಕೊಡ್ತೇನೆ. ಈ ದಿನ ನಾವು ಜಾಗ್ರತೆಯಿಂದ ಗಮನಿಸುವುದಾದರೆ, ಯೋಬನು ಹೊಂದಿಕೊಂಡಿರುವಂತಹ ಘನತೆ, ಐಶ್ವರ್ಯ, ಸಂಪತ್ತು ಹೇಗೆ ಬಂತು ಗೊತ್ತಾ ನಿಮಗೆ? ಅನ್ಯಾಯದಿಂದ, ಅಕ್ರಮದಿಂದ ಜೀವಿಸುವುದರಿಂದ ಅಲ್ಲ, ನೀತಿಯಿಂದ ಜೀವಿಸುವುದರ ಮೂಲಕ ಬಂತು. ಒಬ್ಬ ಯಥಾರ್ಥವಂತನು, ಒಬ್ಬ ನ್ಯಾಯವಂತನು, ಒಬ್ಬ ನೀತಿವಂತನು, ಒಬ್ಬ ಧನವಂತನು ಅಷ್ಟೇ ಅಲ್ಲ ಪ್ರಿಯರೇ, ಒಬ್ಬ ಐಶ್ವರ್ಯವಂತನಾಗಿದ್ದನು. ಈ ಲೋಕದಲ್ಲಿರುವ ಎಲ್ಲಾ ಐಶ್ವರ್ಯಗಳಿಗಿಂತಲೂ ಒಂದು ದೊಡ್ಡ ಐಶ್ವರ್ಯ ಯಾವುದೆಂದು ಹೇಳ್ತೀರಾ? ಯಾವುದು ಗೊತ್ತಾ? ದೇವರು ಕೊಡುವಂತಹ ಮಹಾ ದೊಡ್ಡ ಐಶ್ವರ್ಯ ಯಾವುದು? ಬೈಬಲ್ನಲ್ಲಿ ಒಂದು ಒಳ್ಳೆ ಮಾತಿದೆ. ಡ್ಯಾಶ್ ಯೆಹೋವನು ಕೊಡುವ ಬಹುಮಾನ ಆಗಿದೆ ಎಂದು ಬೈಬಲ್ ಹೇಳುತ್ತೆ. ಅದೇನೆಂದು ಹೇಳಿ? ಜೋರಾಗಿ ಹೇಳಿ. ದೇವರು ಅಂತೆ ಗಂಡ ಹೆಂಡತಿಯರನ್ನು ನೋಡಿ ಇವರಿಗೊಂದು ಬಹುಮಾನ ಕೊಡಬೇಕು ಎಂದು ಆಶಿಸುವಾಗ ಕೊಡುವ ಬಹುಮಾನ ಯಾವುದು ಗೊತ್ತಾ ನಿಮಗೆ? ಸ್ವಂತ ಮನೆ ಅಲ್ಲ ಪ್ರಿಯರೇ, ಸ್ವಂತ ಕಾರು ಅಲ್ಲ ಪ್ರಿಯರೇ, ಮತ್ತೇನು? ಗರ್ಭ ಫಲ ಆಗಿದೆ. ಲೆಟ್ಸ್ ಪ್ರೇ. ಬನ್ನಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಯೋಬನು ಹೊಂದಿಕೊಂಡಿರುವಂತಹ ಯಥಾರ್ಥವಾದ ಜೀವಿತ
ನ್ಯಾಯವುಳ್ಳ ಜೀವಿತ, ನೀತಿಯುಕ್ತವಾದ ಜೀವಿತ ನಮಗೂ ದಯಪಾಲಿಸಿರಿ ದೇವರೇ. ಯೋಬ ನಿಮ್ಮನ್ನು ಪ್ರೀತಿಸುತ್ತಾನೆ, ಅದಕ್ಕಾಗಿಯೇ ನಿಮ್ಮಲ್ಲಿ ಭಯ ಭಕ್ತಿಯುಳ್ಳವನಾಗಿ ಜೀವಿಸುತ್ತಾನೆ. ಫಲಿತವಾಗಿ ಕೆಟ್ಟತನವನ್ನು ವಿಸರ್ಜಿಸಿ ಬಿಡುತ್ತಾನೆ. ಅದರ ನಿಮಿತ್ತವಾಗಿ ಐಶ್ವರ್ಯವನ್ನು, ಘನತೆಯನ್ನು, ಇವೆಲ್ಲವುಗಳನ್ನು ಹೊಂದಿಕೊಳ್ತಾನೆ. ಒಳ್ಳೆ ಗುಣವುಳ್ಳವನಾಗಿ, ಹಣ ಇದ್ದರೂ ಕೂಡ ಹಣಕ್ಕೆ ದಾಸನಾಗಲಾರದಂತೆ ಏಸಯ್ಯ ದೀನತೆಯಿಂದಲೇ ತನ್ನ ಜೀವಿತವನ್ನು ಮುಂದೆ ಸಾಗಿಸುತ್ತಾನೆ. ಇವೆಲ್ಲವುಗಳಿಗಿಂತಲೂ ಶ್ರೇಷ್ಠವಾದ ಐಶ್ವರ್ಯವು ದೇವರು ನನಗೆ ಕೊಟ್ಟ ಮಕ್ಕಳಾಗಿದ್ದಾರೆ. ಅವರನ್ನು ಆತ್ಮಿಕವಾಗಿ ಬೆಳೆಸಬೇಕು, ಅವರ ಸುತ್ತಲೂ ಪ್ರಾರ್ಥನೆಯ ಬೇಲಿ ಹಾಕಬೇಕು ಎಂದು ಯೋಚಿಸಿ ಪ್ರತಿ ದಿನ ಬೆಳಗಿನ ಜಾವದಲ್ಲಿ ಎದ್ದು ಯೋಬನು ಹೇಗೆ ತನ್ನ ಮಕ್ಕಳ ಸುತ್ತಲೂ ಬೇಲಿಯನ್ನು ಹಾಕಿಕೊಂಡನು. ಪ್ರತಿ ತಂದೆ, ಪ್ರತಿ ತಾಯಿ ತಮ್ಮ ಮಕ್ಕಳಿಗೋಸ್ಕರ ಸಮಯವನ್ನು ತೆಗೆಯಬೇಕು. ಅವರೊಂದಿಗೆ ಮಾತಾಡುವುದಕ್ಕಾಗಿ, ಅವರಿಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ, ಅವರ ಆತ್ಮಿಕತೆ ಕುರಿತು ಶ್ರದ್ಧೆ ವಹಿಸುವುದಕ್ಕಾಗಿ ಖಂಡಿತವಾಗಿ ದೇವರ ಸಮಯವನ್ನು ತೆಗೆಯಬೇಕು. ಹಾಗೆಯೇ ಸೋಮಾರಿತನವನ್ನು ಜಯಿಸಬೇಕು, ಗರ್ವವನ್ನು, ಅಹಂಕಾರವನ್ನು ಸಮಾಧಿ ಮಾಡಬೇಕು, ಅನ್ಯಾಯವನ್ನು, ಅಕ್ರಮವನ್ನು, ಅಪವಿತ್ರತೆಯನ್ನು ವಿಸರ್ಜಿಸಿ ಬಿಡಬೇಕು. ದೇವರೇ, ನಿಮ್ಮ ಆಶೀರ್ವಾದದಿಂದ ನಾವು ಅಭಿವೃದ್ಧಿ ಆಗಬೇಕು. ನಿಮ್ಮ ಆಶೀರ್ವಾದದಿಂದ ದೇವರೇ ನಾವು ಘನಪಡಿಸಲ್ಪಡಬೇಕು. ಫಲಿತವಾಗಿ ಅನೇಕ ಜನರಿಗೆ ಆದರ್ಶಕರವಾಗಿ ಜೀವಿಸಬೇಕು. ಅಂತಹ ಕೃಪೆ ನಮಗೆ ದಯಪಾಲಿಸಿರಿ ದೇವರೇ. ಈ ಸಮಯದಲ್ಲಿ ಪ್ರತಿಯೊಬ್ಬರಿಗಿರುವ ಅವಶ್ಯಕತೆಗಳನ್ನು ನೀವು ಪೂರೈಸಿರಿ ಏಸಯ್ಯ. ಅವರಿಗಿರುವ ಪ್ರತಿ ಭಯದಿಂದ ಬಿಡಿಸಿರಿ, ಪ್ರತಿ ಭಾರವನ್ನು ತೊಲಗಿಸಿರಿ. ನಿಮ್ಮ ಸನ್ನಿಧಿಯನ್ನು, ನಿಮ್ಮ ಸಹಾಯವನ್ನು, ನಿಮ್ಮ ಸಕಲ ಆಶೀರ್ವಾದಗಳನ್ನು ಸಮೃದ್ಧಿಯಾಗಿ ನಿಮ್ಮ ಮಕ್ಕಳಿಗೆ ಅನುಗ್ರಹಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.